ಇನ್ನು ಹಿಂದಿ ಬಳಸದಿರುವುದಕ್ಕೆ ನಿರ್ಧಾರ ಮಾಡಿರುವಂಥ ತಮಿಳುನಾಡು ಬದಲು ತಮಿಳು ಭಾಷೆಯಲ್ಲಿ ರೂಪಾಯಿ ಅಕ್ಷರವನ್ನು ಬಳಕೆ ಮಾಡೋದಾಗಿ ಹೇಳಿದೆ. ನಾವು ಈ ಹೇರಿಕೆಯನ್ನು ಒಪ್ಪೋದಿಲ್ಲ. ಚಿಹ್ನೆಗೆ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು ರು ಅನ್ನೋದಿದೆಯಲ್ಲ ಈ ಹಿಂದಿಯಲ್ಲಿ, ಅದನ್ನು ನಾವು ಬಳಸೋದಿಲ್ಲ. ತಮಿಳು ಭಾಷೆಯಲ್ಲಿ ನಾವು ರು ಅಕ್ಷರವನ್ನು ಬಳಸ್ತೀವಿ ಅಂತ ಈಗ ಪಟ್ಟು ಹಿಡಿದಿದೆ ತಮಿಳುನಾಡು. ಹಿಂದಿ ಭಾಷೆ ಹೇರಿಕೆಗೆ ಪ್ರತಿರೋಧ ವ್ಯಕ್ತವಾಗಿದೆ. ಆಡಳಿತ ಭಾಷೆ ತಮಿಳಿನಲ್ಲೇ ರು ಅಕ್ಷರವನ್ನು ಬರೆಯೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡು ಸರ್ಕಾರದ ದಿಟ್ಟ ನಡೆ. ತಮಿಳುನಾಡಿನಲ್ಲಿ ಹಿಂದಿಯ ಸಿಂಬಲ್ ಬಳಕೆಗೆ ಈಗ ಕೋಕ್ ನೀಡಲಾಗಿದೆ. ನಾವೆಲ್ಲೂ ಕೂಡ ಅದನ್ನು ಬಳಸೋದಿಲ್ಲ. ಹಿಂದಿಯ ರೂಪಾಯಿಗೆ ಶಾರ್ಟ್ ಫಾರ್ಮ್ ಆಗಿ ರು ಅಂತೇನಿದೆ ಅದನ್ನು ನಾವು ಹಿಂದಿಯಲ್ಲಿ ಬಳಸೋದಿಲ್ಲ ಅಂತ ಈಗ ತಮಿಳುನಾಡು ಬಹಳ ಕಟ್ಟುನಿಟ್ಟಾಗಿ ಹೇಳಿದೆ. ಈಗ ನಾವು ತಮಿಳಿನಲ್ಲೇ ರು ಅಂತ ಬಳಸ್ತೀವಿ, ರೂಪಾಯಿ ಅಂತ ಬಳಸ್ತೀವಿ. ಆಡಳಿತ ಭಾಷೆ ತಮಿಳಿನಲ್ಲೇ ನಾವು ಬಳಸೋದು ಅಂತ ಇನ್ನು ಮುಂದೆ ಎಲ್ಲೂ ಕೂಡ ನಾವು ಆ ಚಿಹ್ನೆಯನ್ನು ಬಳಸೋದಿಲ್ಲ ಅಂತ ಈಗ ತಮಿಳುನಾಡು ಹೇಳಿದೆ. MK ಸ್ಟಾಲಿನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದಂಥ ಬೇರೆ ರಾಜ್ಯದವ್ರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಹಿಂದಿ ಹೇರಿಕೆ ವಿರುದ್ಧ ಹೋರಾಡಬೇಕು ಅಂತ. ಹಿಂದಿ ಭಾಷೆಯ ಹೇರಿಕೆಗೆ ರಾಜ್ಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಅದರ ಬೆನ್ನಲ್ಲೇ ಭಾಳ ಮಹತ್ವದ ಬೆಳವಣಿಗೆ ಅಂತಂದರೆ ಈಗ ಹಿಂದಿಯ ರು ಏನಿದೆ ಅದನ್ನು ಬಳಸೋದಿಲ್ಲ ಅಂತ, ನಾವು ತಮಿಳು ಭಾಷೆಯಲ್ಲೇ ಅದನ್ನು ಬಳಸ್ತೀವಿ, ಎಲ್ಲೂ ಕೂಡ ಇದನ್ನು ಬಳಸಲಾಗೋದಿಲ್ಲ ಅಂತ ಈಗ ಸ್ಪಷ್ಟವಾಗಿ ಈ ವಿಚಾರವನ್ನು MK ಸ್ಟಾಲಿನ್ ಅವರು ಮನವರಿಕೆ ಮಾಡಿದ್ದಾರೆ. ಹಿಂದಿ ಹೇರಿಕೆ ವಿರುದ್ಧ ತಮಿಳುನಾಡು ಸೇರಿದ ಹಾಗೆ ಉಳಿದಂಥ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈಗ ಎಲ್ಲ ಒಟ್ಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕರೆ ನೀಡಲಾಗಿದೆ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಇದೀಗ ತಮಿಳುನಾಡಿನಲ್ಲಿ ಈ ಹಿಂದಿ ಹೇರಿಕೆ ವಿರುದ್ಧ ಏನಾಗ್ತಿದೆ ಈಗ ಸರ್ಕಾರ ಮತ್ತು ಈ ಜಟಾಪಟಿ ನಡೀತಿರೋದು, ಸದ್ಯಕ್ಕೆ ಈ ರು ಸಿಂಬಲ್ ಬಗ್ಗೆ ಅಥವಾ ಚಿಹ್ನೆ ಬಗ್ಗೆ ಏನು ಹೇಳ್ತಾ ಇದೆ ತಮಿಳುನಾಡು ಅಂತ? ಹೌದು ಅವಿನಾಶ್, ಈಗ ಭಾಷಾ ಸಂಘರ್ಷ ಏನಿದೆ ಅದು ಮತ್ತೊಂದು ಹಂತಕ್ಕೆ ತಮಿಳುನಾಡು ತೆಗೆದುಕೊಂಡು ಹೋಗ್ಲಿಕ್ಕೆ ನಿರ್ಧಾರವನ್ನ ಮಾಡಿರುವಂತಹದ್ದು. ಒಂದು ಕಡೆ ದೆಹಲಿಯ ಸಂಸತ್ ಭವನದಲ್ಲೂ ಕೂಡ ಅಧಿವೇಶನದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. ತ್ರಿಭಾಷಾ ಸೂತ್ರ ಆಗಿರ್ಬೋದು, ಹಿಂದಿ ಹೇರಿಕೆಯ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಬಾರಿಯ ಬಜೆಟ್ ತಮಿಳುನಾಡಿನಲ್ಲಿ ಏನು ಬಜೆಟ್ ಪುಸ್ತಕದ ಮೇಲೆ ಏನು ಬರ್ದಿರ್ತಕ್ಕಂತಹ ರು ಏನಿದೆ ಅಂದ್ರೆ ರೂಪಾಯಿ ಸಿಂಬಲ್ ಏನಿದೆ ಅದನ್ನ ಬದಲಾಯಿಸಿ ತಮಿಳಿನ ರು ಅನ್ನ ಹಾಕಿ ಬಜೆಟ್ 2025-26 ಬಜೆಟ್ ಅನ್ನುವಂತ ನಿಟ್ಟಿನಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತಹದ್ದು. ಇದು ಒಂದು ಭಾಷಾ ಸಂಘರ್ಷಕ್ಕೆ ಮತ್ತೊಂದು ಮಗ್ಲಿಗೆ ಹೊರಳಿದೆ ಅನ್ನುವಂಥದ್ದನ್ನ ಹೇಳ್ಬೇಕು. ಮತ್ತೆ ತೀವ್ರತರನಾಗಿ ತಮಿಳುನಾಡು ಸರ್ಕಾರ ಈ ಭಾಷಾ ಸಂಘರ್ಷವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಮುಂದುವರಿತಿದೆ ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಆಗುತ್ತೆ. ಮತ್ತೆ ಇದಕ್ಕೆ ಬಿಜೆಪಿ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದನ್ನ ತಮಿಳುನಾಡಿನ ರಾಜ್ಯಾಧ್ಯಕ್ಷರಾಗಿರುವಂತಹ ಅಣ್ಣಾಮಲೈ ಅವರು ಕೂಡ ಇದನ್ನ ವಿರೋಧಿಸಿದ್ದಾರೆ. ಈ ತರದ ನಡೆ ತಪ್ಪು ತಮಿಳುನಾಡು ಸರ್ಕಾರದಿಂದ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ DMK ಸರ್ಕಾರ ಹೇಳೋದಿದ್ರೆ ಇದು ಈ ಹಿಂದೆ ಬಳಸ್ತಾ ಇರ್ತಕ್ಕಂಥದ್ದು ದೇವನಾಗರಿಯ ಒಂದು ರು ಲೋಗೋ ಆಗಿದೆ, ಹಾಗಾಗಿ ನಾವು ತಮಿಳಿನ ರು ಅನ್ನ ಬಳಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ತಮಿಳುನಾಡು ಸರ್ಕಾರ ಇದಕ್ಕೆ ಅಧಿಕೃತವಾಗಿ ಏನ್ ಹೇಳುತ್ತೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಹರೀಶ್.